Next question. Previous video already 1 to 10th question solve ಮಾಡಿದ. ಈಗ 11th question we are looking at. In a triaxial test, okay, triaxial test ada carried out on a cohesion less soil, ಅಂದ್ರೆ C equal to 0 soil ada soil sample with cell pressure sigma C ಎಷ್ಟು ಕೊಟ್ಟಿದ್ದಾರೆ 20 ಕೊಟ್ಟಿದ್ದಾರೆ. The observed value of applied stress at the point of failure was 40. Applied stress ಅಂದ್ರು ಒಂದ, deviated stress ಅಂದ್ರು ಒಂದ. Sigma d 40 ಕೊಟ್ಟಿದ್ದಾರೆ. Then the angle of internal friction of the soil ಅಂದ್ರೆ phi ಎಷ್ಟು ಅಂತ ಕೇಳಿದ್ದಾರೆ. ಓಕೆನಾ, ಬರ್ಕೊಳ್ಳೋಣ. C equal to 0, 20, 40. Now 11th question. C equal to 0, sigma d equal to 20, sigma d 40 and sigma c 20. Then phi ಎಷ್ಟು ಅಂತ ಕೇಳಿದರೆ. ನೆಕ್ಸ್ಟ್ ಮುಗಿತು. ಎಫೆಕ್ಟಿವ್ ಅಂತ ಏನಾದರೂ ಮಾತಾಡಿದಾರ? ಇಲ್ಲ, ಎಫೆಕ್ಟಿವ್ ಅಂತಲೂ ಮಾತಾಡಿಲ್ಲ, ಪ್ಲಸ್ ಪೋರ್ ವಾಟರ್ ಪ್ರೆಷರ್ನು ಕೂಡ ಅವರು ಕೊಟ್ಟಿಲ್ಲ. Therefore now tau is equal to c plus sigma tan phi. Then c is 0. Oh sorry, ಈ ಈಕ್ವೇಶನ್ ಹಾಕಕ್ಕೆ ಬರಂಗಿಲ್ಲ. Sigma 1 equal to sigma 3 tan square alpha plus 2c tan alpha ಹಾಕೋಣ. ಇದರೊಳಗಡೆ c equal to 0 ಇರೋದ್ರಿಂದ ಇದಿಷ್ಟು ಹೋಗ್ತದ. ನೆಕ್ಸ್ಟ್ ಸಿಗ್ಮಾ 1 ಅಂತಂದರೆ deviator plus stress plus ಇದು cell pressure, and that's equal to sigma 3 the cell pressure, then tan square alpha. Then this is 60 divided by 20 is equal to tan square alpha. 60 by 20 is 60 by 20, 21 is 23 is. Then root of answer, root of 3 and tan inverse of that is your 60. Alpha is equal to 60. Therefore phi is equal to 45 plus 5 by 2. Therefore 60 minus 45 into 2 is your 30. Phi is equal to 30 degrees is the correct answer. We'll see. Then 30 degree is a correct answer. Next question. Okay. In an undrained triaxial test on a saturated clay, the Poisson's ratio, okay, Poisson's ratio ಕೇಳ್ತಿದ್ರ. This we will remember it. Okay. 8.12ನೇ question A option. Okay, that is sigma 3 divided by sigma 1 plus sigma 3, right? Okay, ಇದಕ್ಕೆ proof ಬೇಕಿತ್ತು ಅನ್ನೋದಾದ್ರೆ we will solve this problem. ಈಗ ನಮ್ಮ ಸ್ಟ್ರೆಂತ್ ಆಫ್ ಮಟೀರಿಯಲ್ ಅಲ್ಲಿ ಮೂರು ದಿಕ್ಕಲ್ಲಿ ಏನಾದರೂ ಇನ್ 3 ಡೈರೆಕ್ಷನ್ ಸ್ಟ್ರೆಸಸ್ ಏನಾದರೂ ಅಪ್ಲೈ ಮಾಡಿದ್ರೆ ಅದಕ್ಕೆ ನಾವೇನಂತಿದ್ವಿ, ಸಿಗ್ಮಾ ಅಂತ ಕೊಡ್ತಿದ್ವಿ. ಇಲ್ಲಿ ಬಲ್ಕ್ ಮಾಡ್ಯುಲಸ್ ಕೆ ಅಂತ ಕೊಡ್ತಿದ್ವಿ, ಹೌದಾ? ಅಥವಾ ಜನರಲೈಸ್ಡ್ ಹುಕ್ಸ್ ಲಾ ಏನು ಹೇಳ್ತದಂದ್ರೆ strain in any direction, if you want a strain in x direction, that is sigma divided by e. Sigma x direction, strain x direction ಬೇಕಿರೋದ್ರಿಂದ sigma x divided by e minus mu times other direction, sigma y by e minus mu times sigma z by e ಅಂತ ಮಾಡ್ತೀವಿ, ಕರೆಕ್ಟಾ? ಬಟ್ ಇನ್ ಅವರ್ ಟ್ರಯಾಕ್ಸಿಯಲ್ ಟೆಸ್ಟ್ ಸ್ಟ್ರೆಂತ್ ಟೆಸ್ಟ್ ಒಳಗೆ ಏನಾಗ್ತದೆ ಅಂದ್ರೆ this is sigma 1 and this is sigma 3. This is sigma 3. Perpendicular to direction also sigma 3 ne. Perpendicular to the plane is also sigma 3. Okay, that's why this is called the triaxial test. But triaxial test ಒಳಗಡೆ ಪ್ರಾಬ್ಲಮ್ಸ್ ಏನು ಕೊಟ್ಟಾರ ಅಂತ ಸ್ವಲ್ಪ ನೋಡ್ರಿ. ಇಲ್ಲಿ ಈ ಪ್ರಾಬ್ಲಮ್ ಒಳಗೆ ಏನು ಹೇಳಿದ್ರು, ಸ್ಯಾಚುರೇಟೆಡ್ ಕ್ಲೇ ಅಂತ ಹೇಳಿರೋದ್ರಿಂದ ಸ್ಯಾಚುರೇಟೆಡ್ ಕ್ಲೇ ಒಳಗಡೆ ಯಾವಾಗಲೂ ಫಾರ್ ದಿಸ್ ಒನ್ ವಿ ವಿಲ್ ಅಸ್ಯೂಮ್ ವಾಲ್ಯೂಮೆಟ್ರಿಕ್ ಸ್ಟ್ರೇನ್ ಈಸ್ ಈಕ್ವಲ್ ಟು 0. ವಾಲ್ಯೂಮೆಟ್ರಿಕ್ ಸ್ಟ್ರೇನ್ ಈಸ್ ಈಕ್ವಲ್ ಟು 0. ಬಟ್ ವಾಲ್ಯೂಮೆಟ್ರಿಕ್ ಸ್ಟ್ರೇನ್ ಅಂದ್ರೆ is equal to strain in x direction ಅಥವಾ L direction and strain in horizontal direction ಅಂತ, ಹೌದಾ? ಇವು ಮೂರು ಕೂಡಿಸಿದ್ರೆ ವಾಲ್ಯೂಮೆಟ್ರಿಕ್ ಸ್ಟ್ರೇನ್ ಬರುತ್ತೆ. ಬಟ್ ಯಾವುದೇ ಸ್ಯಾಂಪಲ್ ಇರಲಿ, ಆ ಸ್ಯಾಂಪಲ್ ಅನ್ನು ನೀವು ಹಿಂಗೆ ಪುಷ್ ಮಾಡಿದಾಗ ಅದು ಲೇನಿಯರ್ ಡೈರೆಕ್ಷನ್ ಒಳಗೆ 0 ಇರುತ್ತೆ ಅಂತ ಹೇಳಕ್ ಬರಲ್ಲ. ದೆನ್ ದಿಸ್ ಈಸ್ ಈಕ್ವಲ್ ಟು 0. ದಿಸ್ ಈಸ್ ಈಕ್ವಲ್ ಟು 0 ಮೀನ್ಸ್ ಇಟ್ ಡಸಂಟ್ ಮೀನ್ ದಟ್ ಆಲ್ ಆರ್ 0, ಹೌದಾ? ಬಟ್ ದಿಸ್ ಕೆನ್ ನಾಟ್ ಬಿ 0 ಆಗಿರೋದ್ರಿಂದ ದೀಸ್ ಟು ಮಸ್ಟ್ ಬಿ 0 ಆಗ್ತದೆ. ದೇರ್ಫೋರ್ ಐ ವಿಲ್ ರೈಟ್ ಅ ಇಕ್ವೇಶನ್ ಫಾರ್ ಎಪ್ಸಿಲಾನ್ ಹೆಚ್. ಎಪ್ಸಿಲಾನ್ ಹೆಚ್ ಅಂತಂದ್ರೆ ಸಿಗ್ಮಾ 3 ಡಿವೈಡೆಡ್ ಬೈ ಎಪ್ಸಿಲಾನ್ ಹೆಚ್ ಡೈರೆಕ್ಷನ್ ಅಂದ್ರೆ ಏನು, ಸಿಗ್ಮಾ 3 ಡೈರೆಕ್ಷನ್ ಇನ್ ಹಾರಿಜಾಂಟಲ್ ಡೈರೆಕ್ಷನ್, ಸಿಗ್ಮಾ 3 ಬೈ ಇ ಮೈನಸ್ 2 ಟೈಮ್ಸ್ ಮೈನಸ್ ಮ್ಯೂ ಇಂಟು ಅದರ್ ಡೈರೆಕ್ಷನ್ ಒಳಗಡೆ ಮತ್ತೊಂದು ಸಿಗ್ಮಾ 3 ಪರ್ಪೆಂಡಿಕ್ಯುಲರ್ ಒಳಗೆ ಮತ್ತು ಮೈನಸ್ ಮ್ಯೂ ಟೈಮ್ಸ್ ಅದರ್ ಡೈರೆಕ್ಷನ್ ಇನ್ನೊಂದು ಯಾವುದಂದ್ರೆ ಸಿಗ್ಮಾ 1 ಬೈ ಇ ಎನ್. ಬಟ್ ವಾಲ್ಯೂಮೆಟ್ರಿಕ್ ಸ್ಟ್ರೇನ್ ಒಳಗಡೆ ಇದು 0 ಆಗಿರೋದ್ರಿಂದ ಇದನ್ನು 0 ಆಗಿರೋದ್ರಿಂದ
Now I will simplify this equation. ಎಲ್ಲ ಕಡೆ ಈ ಸೇಮ್ ಅದ, ಈ ತೆಗೆದು ಕಾಮನ್ ಮಾಡಿ ಆ ಕಡೆ ಕಳಿಸ್ಬಿಡೋಣ. therefore sigma 3 is equal to mu into sigma 3 plus mu into sigma 1 ಆಗ್ತದ. then mu ಕಾಮನ್ ತೆಗಿರಿ, mu ಕಾಮನ್ ತೆಗೆದ್ರೆ sigma 3 plus sigma 1 ಆಗ್ತದ. that's equal to sigma 3. then mu is equal to sigma 3 divided by sigma 1 plus sigma 3. okay, this is the right answer. ನೋಡ್ರಿ, sigma 3 by sigma the correct answer. okay. next question, for a triaxial shear test, triaxial ante shear test conducted on a sand specimen c equal to 0 at a confining pressure sigma c equal to 100 under a drained condition resulted a deviator stress sigma 1 minus sigma 3 ಅಥವಾ direct deviator stress sigma d is equal to 100. then the angle of shearing resistance same problem ಅದ ಮಾಡ್ರಿ, ಆಲ್ರೆಡಿ ಭಾಳ ಪ್ರಾಬ್ಲಮ್ ಮಾಡಿದ್ವಿ ಇಂಥವು, ಈ ಪ್ರಾಬ್ಲಮ್ ಮಾಡ್ರಿ. 13th B option. okay. next, a sample of saturated cohesion-less soil ಅಂದ್ರೆ C equal to 0 soil tested on drained triaxial test showed angle of internal friction phi equal to 30 degree. Deviator stress at the failure sample confining pressure is equal to deviator stress at the failure plane for a sample with confining pressure ಅಂತಂದ್ರ ಈಗ ಅವರು ಸಿಗ್ಮಾ ಸಿ ಕೊಟ್ಟಿದ್ದಾರೆ 200 ಅಂತೇಳಿ. ನೆಕ್ಸ್ಟ್ ನಾವೇನು ಕಂಡುಹಿಡಬೇಕು, ಸಿಗ್ಮಾ ಡಿ ಕಂಡುಹಿಡಬೇಕು. ಇದೇ ಕ್ವಶನ್ನ ಸ್ವಲ್ಪ ಆಲ್ಟ್ರೇಷನ್ ಮಾಡಿ ಕೇಳಿದ್ದಾರೆ. ಓಕೆ, ಇದಕ್ಕೆ ಇಕ್ವೇಶನ್ ಏನು ಹಾಕೋಬೋದು ನೀವು, ಮತ್ತೆ ಇಕ್ವೇಶನ್ ಸಿಗ್ಮಾ 1 ಈಕ್ವಲ್ ಟು ಸಿಗ್ಮಾ 3 ಟ್ಯಾನ್ ಸ್ಕ್ವೇರ್ ಆಲ್ಫಾ ಪ್ಲಸ್ 2c ಟ್ಯಾನ್ ಆಲ್ಫಾ, ಸಿ ಈಕ್ವಲ್ ಟು 0 ಆಗಿರೋದ್ರಿಂದ ಸಿಗ್ಮಾ 1 ಮತ್ತು ಸಿಗ್ಮಾ 3 ಇದರೊಳಗಡೆ ಸಿಗ್ಮಾ ಡಿ ಪ್ಲಸ್ ಸಿಗ್ಮಾ ಸಿ ಈಕ್ವಲ್ ಟು ಸಿಗ್ಮಾ ಸಿ ಟ್ಯಾನ್ ಸ್ಕ್ವೇರ್ ಆಲ್ಫಾ ಅಂದ್ರೆ 45 ಪ್ಲಸ್ 5/2. ಕರೆಕ್ಟಾ? ನೌ ವಾಟ್ ಈಸ್ ದಟ್? phi is 30 degree. 30/2 is a 15 plus 45 is 60. then this is the tan square 60 degree. then sigma 3 how much? 200. this is a 200 and this is a 200 plus sigma d. okay, ಈಗ ಇದನ್ನ ನೀವು ಸಾಲ್ವ್ ಮಾಡ್ತೀರಿ, ನಿಮಗೆ ಆನ್ಸರ್ ಎಷ್ಟು ಬರ್ತದ? ಬಿ ಆಪ್ಷನ್ ಬರ್ತದೆ. okay, that is your B option. okay, next question, 15th question, a clay soil ಅಂದ ತಕ್ಷಣ phi equal to 0. clay soil sample is tested in a triaxial test apparatus in consolidated drained test conditions at a cell pressure of 100. cell pressure ಮತ್ತೆ sigma c equal to 100 ಅಂತೆ. what will be the pore pressure at a deviator stress? ಇದು ಬಹಳ ಇಂಟ್ರೆಸ್ಟಿಂಗ್ ಕ್ವಶನ್ ಆಗಿದೆ. ಡಾಟಾನು ಕೊಟ್ಟಿದ್ದಾರೆ, ಬಟ್ ಇಲ್ಲಿ ಒಂದು ನೋಟ್ ಮಾಡ್ಕೋಬೇಕು ನೀವು, ಕನ್ಸಾಲಿಡೇಟೆಡ್ ಡ್ರೈನ್ಡ್ ಟೆಸ್ಟ್ ಅಂತ. ಅಂತಂದ್ರೆ ಅಲ್ಲಿ ಒಳಗಡೆ ಪೋರ್ ವಾಟರ್ ಪ್ರೆಷರ್ ಡೆವಲಪ್ ಆಗೋದಿಲ್ಲ. ಓಕೆ, ಕನ್ಸಾಲಿಡೇಟೆಡ್ ಆಗ್ಯದ, ಡ್ರೈನ್ ಟೆಸ್ಟ್ ಮಾಡೋದು ಪೋರ್ ವಾಟರ್ ಪ್ರೆಷರ್ ಡೆವಲಪ್ ಆಗಂಗಿಲ್ಲ. ವಾಟ್ ವಿಲ್ ಬಿ ದ ಪೋರ್ ವಾಟರ್ ಪ್ರೆಷರ್ ಅಟ್ ಡಿವಿಯೇಟರ್ ಸ್ಟ್ರೆಸ್ ಅಂತ ಕೇಳಿದ್ರೆ 0 ಇಸ್ ದ ಕರೆಕ್ಟ್ ಆನ್ಸರ್. ನೀವು ಸಾಲ್ವ್ ಮಾಡ್ಲಿಕ್ಕೆ ಹೋದಾಗ ಏನಾಗ್ತದೆ ನೋಡ್ರಿ, ಇಲ್ಲಿ ಸಾಲ್ವ್ ಮಾಡಕ್ ಹೋದಾಗ phi equal to 0 ಬರೀತೀರಿ, ಸಿಗ್ಮಾ ಸಿ 100 ಸಿಗ್ಮಾ ಡಿ ಇದನ್ನ ಬರೀತೀರಿ, ಈ ಇಕ್ವೇಶನ್ ಬರೀತೀರಿ. ಹೌದಾ? ಈ ಇಕ್ವೇಶನ್ ಬರ್ಕೊಂಡ್ಮೇಲೆ ನೆಕ್ಸ್ಟ್ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ತೀರಿ. 140 ಆಗ್ತದ, 100 ಪ್ಲಸ್ 40 140, ಇದು 100, ಆಲ್ಫಾ ಈಕ್ವಲ್ ಟು 45 ಆಗ್ತದೆ ಬಿಕಾಸ್ phi equal to 0 ಆದಾಗ 2c ಟ್ಯಾನ್ ಆಲ್ಫಾ ಎಲ್ಲ ಬರೀತೀರಿ. ಬಟ್ ಅವ್ರು ನಿಮ್ಗೆ ಸಿ ಈಕ್ವಲ್ ಟು ಏನು ವ್ಯಾಲ್ಯೂ ಕೊಟ್ಟಿಲ್ಲ, ಸಿ ಈಕ್ವಲ್ ಟು ವ್ಯಾಲ್ಯೂ ನಾಟ್ ಗಿವನ್. ಕರೆಕ್ಟಾ? ನೋಡ್ರಿ, ಸಿ ವ್ಯಾಲ್ಯೂ ಎಲ್ಲೂ ಏನು ಕೊಟ್ಟಿಲ್ಲ, ಒಂದನೇದು. ಎರಡನೇದು ಆಮೇಲೆ ಸಿ ಈಕ್ವಲ್ 0 ಮಾಡಕ್ ಬರಲ್ಲ ಬಿಕಾಸ್ phi equal to 0 ಆಲ್ರೆಡಿ ಹೇಳಿದ. ಒಂದನೇದು ಇದು ಎಫೆಕ್ಟಿವ್ ಸ್ಟ್ರೆಸ್ ಕಂಡೀಷನ್, ಬಿಕಾಸ್ ಪೋರ್ ವಾಟರ್ ಎಷ್ಟು ಅಂತ ಕೇಳಿದ್ರು ಅವರು, ಪೋರ್ ವಾಟರ್ ಪ್ರೆಷರ್ ಎಷ್ಟು ಅಂತ ಕೇಳಿರೋದ್ರಿಂದ ಇದು ಎಫೆಕ್ಟಿವ್ ಸ್ಟ್ರೆಸ್ ಕಂಡೀಷನ್. ಓಕೆ, ಇದು ಎಫೆಕ್ಟಿವ್ ಸ್ಟ್ರೆಸ್ ಕಂಡೀಷನ್ ಆಗಿತ್ತು ಅಂದ್ರೆ 140 ಮೈನಸ್ ಯು ಈಕ್ವಲ್ ಟು 100 ಮೈನಸ್ ಯು ಅಂತ ಬರ್ಕೊಂಡು ಪ್ಲಸ್ 2c ಅಂತ ಮಾಡ್ತಿದ್ರಿ. ಮತ್ತೆ 2 ಕಂಡೀಷನ್ಸ್ ಬರ್ತವ, 2 ಅನ್ನೋನ್ಸ್ ಬರ್ತದ, ಒಂದು ಇಕ್ವೇಶನ್ ಬರ್ತದ, therefore you cannot solve. ಆಮೇಲೆ ನೀವು ಬೇಕಾದ್ರೆ ಇದರಿಂದ ಸಾಲ್ವ್ ಮಾಡೋಕೆ ಬರಂಗಿಲ್ಲ,
ಬಟ್ ಎದಕ್ಕೆ ಬರಂಗಿಲ್ಲ ಅಂತಂದ್ರೆ ದಿಸ್ ಈಸ್ ಅನ್ಡ್ರೈನ್ಡ್ ಟೆಸ್ಟ್, ಆಮೇಲೆ ಕನ್ಸಾಲ್ಟೇಟೆಡ್ ಅನ್ಡ್ರೈನ್ಡ್ ಟೆಸ್ಟ್ ಇರೋದ್ರಿಂದ ಪೋರ್ ವಾಟರ್ ಪ್ರೆಷರ್ ಬಿಲ್ಡ್ ಆಗೋದಿಲ್ಲ. ಓಕೆ, ಯಾಕೆ ಬಿಲ್ಡ್ ಆಗೋದಿಲ್ಲ? ನಾವು ಸಿ ಇಯರ್ ಕನ್ಸಾಲ್ಟೇಟೆಡ್ ಅಂದಿರೋದ್ರಿಂದ ಯು ಹ್ಯಾವ್ ಎಕ್ಸ್ಪೆಲ್ಡ್ ಆಲ್ ವಾಟರ್ ಫ್ರಮ್ ದ ಪೋರ್ಸ್, you have tried to expel all the water from pores, therefore it is consolidated ಆಗೈತೆ ಅಂದಮೇಲೆ ಪೋರ್ ಒಳಗ ವಾಟರ್ ಇಲ್ಲ ಅಂದಮೇಲೆ ಪೋರ್ ಪ್ರೆಷರ್ ಇಲ್ಲಿಂದ ಬರ್ತದೆ, therefore pore pressure equal to 0 for consolidated undrained soil test. Next question, 16th question, a direct shear test conducted on a cohesionless soil C equal to 0 ಕೊಟ್ಟಿದ್ದಾರೆ. Specimen under normal stress, okay, sigma equal to 200 ಕೊಟ್ಟಿದ್ದಾರೆ. The specimen failed at a shear stress of this much, ಹಂಗಾರೆ ಟೋನು ಕೊಟ್ಟಿದ್ದಾರೆ 100 ಅಂತೇಳಿ. The angle of internal friction of the soil ಅಂತ ಕೇಳಿದ್ದಾರೆ. ಓಕೆ, ಈಸಿ ಕ್ವಶನ್ ಅದ, ಬರ್ಕೊಳ್ಳೋಣ. ಓಕೆ, now look at here, C equal to 0, normal 200, shear 100. C equal to 0, normal 200, ಆಮೇಲೆ shear 100. Okay, our equation is tau is equal to C plus sigma tan phi. Therefore, tau is equal to 100 and C is how much? 0 plus sigma is how much? 200 tan phi. Phi is, okay, share 100 divided by 200 is equal to tan phi, and phi equal to tan inverse 1 by 2. Okay, the answer is 26.56 degree. Okay, now look at the answer, 26.56 ಅಂದ್ರೆ A option. Correct? Next question, for a sample dry cohesionless soil C equal to 0 soil with the friction angle phi at the failure plane will be inclined to a major principal plane by an angle equal to, okay, major principal plane ಬಗ್ಗೆ ಆಗಲ್ಲ ಹೇಳ್ತೀನಿ ಅಂತ ಹೇಳಿಲ್ಲ, ಈಗ ಹೇಳ್ತೀನಿ ನೋಡ್ರಿ. ಡೈರೆಕ್ಟ್ ಶಿಯರ್ ಟೆಸ್ಟ್ ನಾವು ಡ್ರಾ ಮಾಡ್ತೀವಿ. ಓಕೆ, ಡೈರೆಕ್ಟ್ ಶಿಯರ್ ಟೆಸ್ಟ್ ಡ್ರಾ ಮಾಡಬೇಕಾದ್ರೆ ನಿಮಗೆ ಎರಡು ಟ್ರಯಲ್ ಮಾಡ್ತೀರಿ. ಎರಡು ಟ್ರಯಲ್ ಮಾಡಿದ್ಮೇಲೆ ನೀವು ಎರಡು ಟ್ರಯಲ್ಸ್ನ ಹಿಂಗೆ ಕೂಡಿಸ್ತೀರಿ. ಕೂಡಿಸಿದ ಮೇಲೆ ನಿಮಗೆ ಇಲ್ಲಿ 5 ವ್ಯಾಲ್ಯೂ ಸಿಗ್ತದೆ ಮತ್ತು ಇಲ್ಲಿ ಸಿ ವ್ಯಾಲ್ಯೂ ಸಿಗ್ತದೆ. ಇಲ್ಲಿ ಈ ಪಾಯಿಂಟ್ ಯಾವುದಾದ್ರೂ ಒಂದು ಪಾಯಿಂಟ್, ಓಕೆ, ಎನಿ ಟ್ರಯಲ್, ಈ ಟ್ರಯಲರ್ ತಗೊಳ್ರಿ, ಈ ಟ್ರಯಲರ್ ತಗೊಳ್ರಿ. ಬಟ್ ಈ ಟ್ರಯಲ್ ತಗೊಂಡಿದ್ರಿ ಅಂತಂದ್ರೆ ದೆನ್ ಫ್ರಮ್ ದೇರ್ ಯು ಹ್ಯಾವ್ ಟು ಡ್ರಾ ಒನ್ ಪರ್ಪೆಂಡಿಕ್ಯುಲರ್ ಲೈನ್. ಈ ಪರ್ಪೆಂಡಿಕ್ಯುಲರ್ ಲೈನ್ ಡ್ರಾ ಮಾಡ್ತೀರಿ. ಡ್ರಾ ಮಾಡಿದಾಗ ನಿಮಗೆ ಮೋರ್ ಸರ್ಕಲ್ದು ಸೆಂಟರ್ ಸಿಗ್ತದ ಮತ್ತು ಮೋರ್ ಸರ್ಕಲ್ದು ರೇಡಿಯಸ್ ಸಿಗ್ತದ. ಹಂಗಾದಾಗ ನೀವು ಇದರಿಂದ ಏನು ಮಾಡ್ತೀರಿ, ಒಂದು ಸೆಮಿ ಸರ್ಕಲ್ನ ಡ್ರಾ ಮಾಡ್ತೀರಿ. ಆ್ಯಕ್ಚುಲಿ ಇದು ಮೋರ್ ಫುಲ್ ಸರ್ಕಲ್, ಬಟ್ ಫುಲ್ ಸರ್ಕಲ್ ಮಾಡೋಂಗಿಲ್ಲ, ಸೆಮಿ ಸರ್ಕಲ್ ಸಾಕಂತೇಳಿ ಮಾಡ್ತಾರೆ. ನಾವು ಇದೇನಾಯ್ತು, ಇದು ಸ್ಟ್ರೆಸ್ ಆಯ್ತು. ಇದು ಡೈರೆಕ್ಟ್ ಶಿಯರ್ ಟೆಸ್ಟ್ ಒಳಗಡೆ ಫೇಲ್ಯೂರ್ ಪ್ಲೇನ್ ಯಾವಾಗಲೂ ಹಾರಿಜಾಂಟಲ್ ಇರ್ತದೆ. ಒಂದು ಫೋರ್ಸಿಂಗ್ ಆದಾಗ ಫೇಲ್ಯೂರ್ ಪ್ಲೇನ್ ಹೆಂಗೆ ಬರ್ತದೆ, ಇದು ಸ್ಪ್ಲಿಟ್ ಆಗೋದು ಹಾರಿಜಾಂಟಲ್ ಆಗೋದ್ರಿಂದ ಫೇಲ್ಯೂರ್ ಪ್ಲೇನ್ ಹಾರಿಜಾಂಟಲ್ ಇರೋದ್ರಿಂದ ಐ ವಿಲ್ ಡ್ರಾ ಒನ್ ಹಾರಿಜಾಂಟಲ್ ಲೈನ್ ಹಿಯರ್. Then this point is considered as a pole. Why it is pole, why I have drawn like this, and why this is perpendicular, for all these questions you will get from more circle in strength of material. ಅದನ್ನ ಸ್ವಲ್ಪ ಪರ್ಫೆಕ್ಟ್ ಆಗಿದ್ರೆ then this is a pole ಆಗ್ತದ. then from this point I will join this and I will join this. ಇದನ್ನ ಮೈನರ್ ಸ್ಟ್ರೆಸ್ ಅಲ್ಲ, ಇದು ಸಿಗ್ಮಾ 3, ಇದು ಮೇಜರ್ ಸ್ಟ್ರೆಸ್, ಇದು ಸಿಗ್ಮಾ 1. ಅದಕ್ಕೆ ಇದಕ್ಕೆ ಮೇಜರ್ ಪ್ರಿನ್ಸಿಪಲ್ ಪ್ಲೇನ್ ಅಂತಾರೆ, ಮೇಜರ್ ಪ್ರಿನ್ಸಿಪಲ್ ಪ್ಲೇನ್ ಅಂತ ಕರೀತಾರ. ಇದನ್ನ ಮೈನರ್ ಪ್ರಿನ್ಸಿಪಲ್ ಪ್ಲೇನ್ ಅಂತ ಕರೀತಾರ. ಹಂಗಾದ್ರೆ ದಿಸ್ ಆಂಗಲ್ಗೆ ಮೇಜರ್ ಪ್ರಿನ್ಸಿಪಲ್ ಪ್ಲೇನ್ ಆಂಗಲ್ ಅಂತಾರೆ, ಓರಿಯಂಟೇಷನ್ ಆಫ್ ಮೇಜರ್ ಪ್ರಿನ್ಸಿಪಲ್ ಪ್ಲೇನ್. ಇದು ಮೈನರ್ ಪ್ರಿನ್ಸಿಪಲ್ ಪ್ಲೇನ್ ಆಂಗಲ್. ಇದು 45 ಪ್ಲಸ್ 5/2 ಇರ್ತದ, ಇದು 45 ಮೈನಸ್ 5/2 ಇರ್ತದೆ, ಇದು 90 ಡಿಗ್ರಿ ಇರ್ತದೆ. ಓಕೆ, ನಾವು ಚೆಕ್ ಮಾಡ್ಕೊಳ್ಬೇಕಾದ್ರೆ ಅಷ್ಟು ಕೂಡಿಸಿದ್ರೆ ನಿಮಗೆ 180 ಬರ್ತೈತಿಲ್ಲ. ಇದು ಪ್ಲಸ್ 5/2, ಇದು ಮೈನಸ್ 5/2 ಕ್ಯಾನ್ಸಲ್ ಇರ್ತದೆ. 45 ಪ್ಲಸ್ 45 90 ಪ್ಲಸ್ 90 ಈಕ್ವಲ್ ಟು 180. ನಾವು ಮೇಜರ್ ಪ್ರಿನ್ಸಿಪಲ್ಸ್ ಆಂಗಲ್ ಎಷ್ಟೈತಿ, 45 ಪ್ಲಸ್ 5/2 ಇರೋದ್ರಿಂದ ಆಪ್ಷನ್ ಅನ್ನು ನೋಡ್ರಿ, ದ ವಿಲ್ ಬಿ ಇನ್ಕ್ಲೈನ್ ಟು ದ ಮೇಜರ್ ಪ್ರಿನ್ಸಿಪಲ್ ಪ್ಲೇನ್ ಬೈ ಅನ್ ಆಂಗಲ್ ಈಕ್ವಲ್ ಟು 45 ಪ್ಲಸ್ 5/2. ರೈಟಾ? ನೆಕ್ಸ್ಟ್, a field vane shear test instrument shown alongside was inserted completely into the deposit. ಓಕೆ, ಫುಲ್ಲಿ ಅದೇನಾಗಿದೆ ಅಂತ ಡಿಪಾಸಿಟ್ ಆಗಿದೆ, ಒಳಗಡೆ ಪೂರ ಹೋಗಿದೆ. ಸ್ಯಾಚುರೇಟೆಡ್ ಸಿಲ್ಟಿ ಕ್ಲೇ ಅಂದಿರೋದ್ರಿಂದ ಸಿ ಈಕ್ವಲ್ ಟು 0 ಅನ್ನೋದು ಬೇಡ, 5 ಈಕ್ವಲ್ ಟು 0 ಅನ್ನೋದು ಬೇಡ. ಸ್ಯಾಚುರೇಟೆಡ್ ಸಿಲ್ಟಿ ಕ್ಲೇ with the vein rod vertical such that the top of the blades were 500 mm below the ground surface. Okay, 500 mm below ಹೋಗಿದೆ,
below the ground surface. Upon application of a rapidly increasing torque about the vein rod, the soil was found fail when the torque is equal to this much. ಅಂದ್ರೆ ಟಿ ಕೊಟ್ಟಿದ್ದಾನೆ. ನೆಕ್ಸ್ಟ್ ಇಲ್ಲಿ ಹಾಫ್ ಇನ್ಸರ್ಟೆಡ್ ಅಂತ ಅರ್ಥ ಆಗ್ತದ. ನೆಕ್ಸ್ಟ್ ಅಸ್ಯೂಮಿಂಗ್ ಮೊಬಿಲೈಸೇಷನ್ ಆಫ್ ಅಂಡರ್ ಡ್ರೈನ್ಡ್ ಶಿಯರ್ ಸ್ಟ್ರೆಂತ್ on all failure surface to be uniform and the resistance mobilized on surface of the vein rod to be negligible, what would be the peak undrained shear strength rounded off to the nearest integer value? ಇಷ್ಟೆಲ್ಲ ಕೂಡ ಅವಶ್ಯಕತೆ ಗೊತ್ತಿದ್ದಿಲ್ಲ, ಸುಮ್ಮ ವ್ಯಾಲ್ಯೂ ಕೊಟ್ಟು ಆನ್ಸರ್ ಹೇಳ್ರಿ ಅಂತಿದ್ರೆ ಅರ್ಥ ಆಗ್ತಿತ್ತು ನಮಗೆ, ಹೌದಲ್ಲ. ನೋಡ್ರಿ, ಓಕೆ, ಇದು ಬೋತ್ ಸೈಡ್ ಮರ್ಜ್ ಆಗಿರೋದು. ಓಕೆ, ಒನ್ ಸೈಡ್ ಅಲ್ಲ, ಹಾಫ್ ಸೈಡ್ ಅಲ್ಲ. ಇದು 500 mm ಅಂದ್ರೆ 500 mm ಬಿಲೋ ದ ಗ್ರೌಂಡ್ ಸರ್ಫೇಸ್ ಅಂದಿದ್ದಾರೆ. ನಿಮ್ದು ವೇನ್ ಎಷ್ಟದ? ವೇನ್ 100 mm ಅದ. ಬಿಲೋ ದ ಗ್ರೌಂಡ್ 500 mm ಅಂದ್ರೆ ಮತ್ತೆ ಪೂರಾ ಅದು ಇನ್ಸರ್ಟ್ ಆಗಿರ್ಲೇಬೇಕಾಗಿರೋದ್ರಿಂದ ಇವು ರೈಟ್ ದ ಇಕ್ವೇಶನ್ ಟೋ ಇಸ್ ಈಕ್ವಲ್ ಟು ಟಿ ಡಿವೈಡೆಡ್ ಬೈ ಪೈ ಡಿ ಸ್ಕ್ವೇರ್ ಕ್ಯಾಪಿಟಲ್ H by 2 ಅಂಡ್ ಡಿ ಬೈ 6 ನಾಟ್ ಡಿ ಬೈ 12. ಇನ್ನೊಂದು ಇಕ್ವೇಶನ್ ಇರ್ತೈತೆ, ಅದ್ರೊಳಗೆ ಡಿ ಬೈ 12 ಇರ್ತದ. ಇದು ಪಾರ್ಷಿಯಲ್ ಇಮರ್ಸ್ಡ್ ಇರ್ತದೆ, ಇದು ಫುಲ್ಲಿ ಇಮರ್ಸ್ಡ್ ಇರೋದ್ರಿಂದ ಡಿ ಬೈ 6 ಬರ್ತದೆ. ನಾವು ಏನೇನು ಗೊತ್ತದ ಅವೆಲ್ಲ ಬರ್ಕೊಂಡು ಬಿಡ್ರಿ. ಓಕೆ, ದ ವ್ಯಾಲ್ಯೂಸ್ ವಿಚ್ ಆರ್ ನೋನ್ ಹಿಯರ್ ಆರ್ 4.6 ನ್ಯೂಟನ್ ಮೀಟರ್ ಟಾರ್ಕ್ ಗೊತ್ತದ. ಆಮೇಲೆ ವಿಡ್ತ್ ಆಫ್ ದ ವೇನು 50 mm ಅದ. ನೆಕ್ಸ್ಟ್ ಇದು 100 mm, ರೈಟಾ. ನೆಕ್ಸ್ಟ್ ವಿ ವಿಲ್ ರೈಟ್ ದೆಮ್. ದಟ್ ಈಸ್ 4.6 ಡಿವೈಡೆಡ್ ಬೈ ಪೈ. ಡಯಾಮೀಟರ್ ಎಷ್ಟು ತಗೋಬೋದು? 0.05, ಎಲ್ಲ ಮೀಟರ್ ಒಳಗೆ ಬರ್ಕೊಳೋದು, ಇಂಟು height of the blade 0.1 divided by 2 plus diameter of the blade 0.05 by 6. ಇದಿಷ್ಟು ಹಾಕಿ ವ್ಯಾಲ್ಯೂ ನಿಮಗೆ ಬರ್ತದ 10045 ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಬರ್ತದ. ದೇ ವಾಂಟ್ ಇನ್ ಕಿಲೋ ನ್ಯೂಟನ್, ಐ ಥಿಂಕ್, ರೈಟಾ. ದೇ ವಾಂಟ್ ಇನ್ KPA ಅಂದ್ರೆ ಕಿಲೋ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. therefore you put a point here, then it becomes KPA. 10.045 is the answer. 10 kPa is the answer. Next, effective stress friction angle of a saturated cohesionless soil. Cohesionless soil under C equal to 0 soil. The ratio of shear strength to the normal stress on the failure plane ಎಷ್ಟು ಅಂತ ಕೇಳಿದ್ರು. ಓಕೆ, ಇದನ್ನು ಮತ್ತೆ ಮಾಡ್ಕೋಬೋದು, ಈಸಿ ಅದ. ಎಫೆಕ್ಟಿವ್ ಸ್ಟ್ರೆಸ್ ಫ್ರಿಕ್ಷನ್ ಆ್ಯಂಗಲ್ 30, ಆಮೇಲೆ C equal to 0. ಡನ್ ಮಾಡೋಣ. ನೆಕ್ಸ್ಟ್ ಟೋ ಈಸ್ ಈಕ್ವಲ್ ಟು ಸಿ ಪ್ಲಸ್ ಸಿಗ್ಮಾ ಟ್ಯಾನ್ ಫೈ ಅದ. ಸಿ 0 ಆಯಿತು. ಟೋ ಬೈ ಸಿಗ್ಮಾ ಈಸ್ ಈಕ್ವಲ್ ಟು ಟ್ಯಾನ್ ಫೈ, ಕರೆಕ್ಟಾ. ಫೈ ವ್ಯಾಲ್ಯೂ ಎಷ್ಟದ? 38 ಡಿಗ್ರಿ ಅದ. therefore tan 38 ಡಿಗ್ರಿ ಈಸ್ ಯುವರ್ ಟೋ ಬೈ ಸಿಗ್ಮಾ ವ್ಯಾಲ್ಯೂ. ಬಟ್ ಕೇರ್ಫುಲ್ ಆಗಿ ನೋಡೋಣ. ದ ರೇಷಿಯೋ ಆಫ್ ಶಿಯರ್ ಸ್ಟ್ರೆಸ್ ಟು ದ ನಾರ್ಮಲ್ ಸ್ಟ್ರೆಸ್, ಇದನ್ನು ಕೂಡ ಶಿಯರ್ ಸ್ಟ್ರೆಸ್ ಟು ದ ನಾರ್ಮಲ್ ಸ್ಟ್ರೆಸ್. ದಿಸ್ ಇಸ್ ದ ಆನ್ಸರ್. ಟ್ಯಾನ್ 38 ಎಷ್ಟು ಬರ್ತದ ಅದೇ ಆನ್ಸರ್ ಆಗಿರ್ತದ, ಕರೆಕ್ಟಾ. ಟ್ಯಾನ್ 38 0.781. okay, 0.781 is the correct answer. Next question. For a saturated cohesive soil, a triaxial test yields the angle of internal friction 5 equal to 0. The conducted test is ಅಂತ ಕೇಳಿದ. ಓಕೆ, ಕಂಡಕ್ಟೆಡ್ ಟೆಸ್ಟ್ ಅಂದ್ರೆ ಅನ್ಕನ್ಸಾಲಿಡೇಟೆಡ್ ಅನ್ಡ್ರೈನ್ಡ್ ಟೆಸ್ಟ್, ರೈಟಾ. ನೆಕ್ಸ್ಟ್ ಕ್ವಶನ್ಸ್ನ ನೆಕ್ಸ್ಟ್ ವಿಡಿಯೋದೊಳಗೆ ನೋಡೋಣ.